श्रीगुरुभ्यो नमः। हरिः ओम्। व्यासाय भवनाशाय श्रीशाय गुणराशये विद्याय शुद्धविद्याय मध्वाय नमो नमः। भवतिदनुभावादिडमो कोऽपि वाग्मी जडमतिर्विजन्तुर्जायते प्राज्ञमूढिः सकलवचनचेतो देवता भारती सा मम वचसिद्धत्तां सन्निधिं मानसे च तपो विद्याविरक्त्यादिसद्गुणो घाकरानहं वादिराजगुरोन् वन्दे हयग्रीवपदाश्रयान् मिथ्यासिद्धान्तदुर्ध्वान्तविध्वंसनविचक्षणा जयतीर्थाख्यतरुणिर्वासतां हृदम्बरे दुर्वादिध्वान्तरवे विष्णवीधीवरेन्दवे श्रीराघवेन्द्रगुरवे नमो अत्यन्तदयालवे ब्रह्मचर्यहरिप्रेतसुविद्यावादशालिनः अष्टदान्यकृष्णहर्तृनः विद्यामान्याग्नीन्मुखः श्रीगुरुभ्यो नमः। ಭಗವಂತನ ವ್ಯವಸ್ಥೆಯಲ್ಲಿ ಎಲ್ಲ ಜೀವರಾಶಿಗಳಿಗೂ ಕೂಡ ಅವನು ಫಲವನ್ನು ನೀಡುತ್ತಾನೆ ಅಂತ ಹೇಳಿ ದೈತ್ಯರಿಗೂ ಕೂಡ ಅವನು ಫಲವನ್ನು ಕೊಡ್ತಾನೆ. ಆ ಫಲ ಅದು ಯಾಕೆ ಕೊಡ್ತಾನೆ ಅಂತ ಕೇಳಿದರೆ, ಅಸಮೀಚೀನ ಸುಖಗಳ ಕೊಟ್ಟು ಅಸುರರ ಮತ್ತರನ್ನು ಮಾಡುವ ಅವರು ಅಂತಹ ಸುಖವನ್ನು ಪಡೆದುಕೊಂಡು ತಾವು ಉನ್ಮತ್ತರಾಗ್ತಾರೆ. ಆ ರೀತಿಯಾಗಿ ತಾವು ಉನ್ಮತ್ತರಾಗಿ ಮತ್ತೆ ಪುನಃ ಇಂತಹ ಕುಕೃತ್ಯಗಳನ್ನು ಕೆಟ್ಟ ಕರ್ಮಗಳನ್ನು ಮಾಡಿ ತಮ್ಮ ಸಾಧನೆಯನ್ನು ಮಾಡಿಕೊಂಡು ತಾವು ಅಂಧಂತಮಸ್ಸಿಗೂ ಈ ರೀತಿಯಾಗಿ ತಾವು ಸೇರಿಕೊಳ್ಳುತ್ತಾರೆ ಎಂಬುದಾಗಿ ಹೇಳಿ, ಅದಾದ ಮೇಲೆ ಮುಂದೆ ಭಗವಂತನ ಜ್ಞಾನಭಕ್ತಿಯಾದಿಗಳು ಅದು ಯಾವುದಕ್ಕೆ ಪೂರಕ? ಜ್ಞಾನಭಕ್ತಿಯಾದಿಗಳನ್ನು ಇಟ್ಟುಕೊಡಬೇಕು. ಈ ಜ್ಞಾನಭಕ್ತಿಯಾದಿಗಳು ಯಾಕೆ, ಅದನ್ನು ಚಿಂತನೆ ನಡೆಸಿದ್ರಿಂದಾಗಿ ಏನು ಫಲ ಏನು ಅಂತ ಕೇಳಿದರೆ, ಅದನ್ನು ಜಗನ್ನಾಥದಾಸರು ಹೇಳ್ತಾರೆ. ಏಳಲಾಂಛನ ಅಮಲಕಿರಣ ಕ್ರಮೇಣ ವೃದ್ಧಿಯನೈದಿ ಲೋಗರ ಕಾಣಗೊಡದಿಹ ಕತ್ತಲೆಯ ಭಂಗಿಸುತ್ತ ತೆರೆದಂತೆ ವೈನತೆಯಾಂಸಗನ ಮೂರ್ತಿ ಧ್ಯಾನವುಳ್ಳ ಮಹಾತ್ಮರಿಗೆ ಸುಜ್ಞಾನ ಭಕ್ತಿಯಾದಿಗಳು ವರ್ಧಿಸಿ ಸುಖ ಕೊಡ್ತೀವು. ಭಗವಂತನ ಚಿಂತನೆಯನ್ನು ನಿತ್ಯದಲ್ಲಿಯೂ ಕೂಡ ನಡೆಸ್ತಕ್ಕಂಥವನಿಗೆ ಏನು ಲಾಭ, ಏನು ಅವನೇನನ್ನು ಪಡ್ಕೊಳ್ತಾನೆ? ಭಗವಂತನನ್ನು ಚಿಂತನೆ ನಡೆಸಿದ್ದರಿಂದಾಗಿ ಏನೋ ಒಂದು ಮಹತ್ತರವಾದದ್ದನ್ನು ಪಡ್ಕೊಳ್ತಾನೆ. ಅದು ಏನು ಅಂತ ಕೇಳಿದರೆ, ಭಗವಂತನ ಹೇಗೆ ಅಂತ ಕೇಳಿದರೆ, ಒಳ್ಳೆಯ ಒಂದು ಶುಕ್ಲ ಪಕ್ಷದಲ್ಲಿ ಇರತಕ್ಕಂತಹ ಚಂದ್ರ, ಆ ಶುಕ್ಲ ಪಕ್ಷದ ಚಂದ್ರ ಅದು ಏನು ಮಾಡ್ತದೆ ಅಂತ ಕೇಳಿದರೆ, ನಿತ್ಯವೂ ಕೂಡ ವೃದ್ಧಿಯನ್ನು ಹಾಕ್ತಾ ಹೋಗುವಂತಹದ್ದು. ಕೃಷ್ಣ ಪಕ್ಷದಲ್ಲಿ ತಾವು ಚಂದ್ರನ ಕಲೆಗಳು ಅದು ಕಡಿಮೆ ಆಗ್ತಾ ಹೋಗ್ತದೆ. ಅದಾದ ಮೇಲೆ ಶುಕ್ಲ ಪಕ್ಷದಲ್ಲಿ ವೃದ್ಧಿಯಾಗ್ತಾ ಹೋಗ್ತದೆ. ಆ ವೃದ್ಧಿಯಾಗತಕ್ಕಂತಹ ಚಂದ್ರನ ಬೆಳದಿಂಗಳು ಅದು ಕ್ರಮವಾಗಿ ವೃದ್ಧಿಯನ್ನು ಆಗ್ತಾ ಏನಾಗ್ತದೆ ಅಂತ ಕೇಳಿದರೆ, ಕತ್ತಲೆಯನ್ನು ಪರಿಹಾರ ಮಾಡ್ತದೆ. ಪ್ರತಿಪತ್, ದ್ವಿತೀಯ, ತೃತೀಯ, ಚತುರ್ಥಿ ಹೀಗೆ ಷಷ್ಠಿ, ಸಪ್ತಮಿ ಆದಿ ತಿಥಿಗಳಲ್ಲಿ ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ, ಪೌರ್ಣಿಮಾದಲ್ಲಿ ಅತ್ಯಂತ ಒಳ್ಳೆಯ ಬೆಳದಿಂಗಳು ಚಂದ್ರನಲ್ಲಿ ಬರ್ತದೆ. ಅದು ಕ್ರಮವಾಗಿ ಹೆಚ್ಚುತ್ತಾ ಹೋಗಿ ಅಡ್ಡಿ ಏನು ನಮಗೆ ಕತ್ತಲನ್ನು ಪರಿಹಾರ ಮಾಡಿ ಭಗವಂತನನ್ನು ಅಲ್ಲಿರತಕ್ಕಂತಹ ಪದಾರ್ಥವನ್ನು ತಿಳಿಸಿಕೊಡ್ತದೆ. ಅದೇ ರೀತಿಯಾಗಿ
ಭಗವಂತನ ಧ್ಯಾನ ಇದು ಯಾವುದಕ್ಕೆ ಪೂರಕ? ಭಗವದ್ ಧ್ಯಾನವನ್ನು ನಡೆಸಿದರೆ ಏನಾಗ್ತದೆ ಅಂತ ಕೇಳಿದರೆ ಅದಕ್ಕೆ ಒಳ್ಳೆಯ ಉತ್ತರವನ್ನು ಕೊಡ್ತಾರೆ. ಭಗವಂತನ ಧ್ಯಾನವನ್ನು ಮಾಡ್ತಾ ಮಾಡ್ತಾ ವೃದ್ಧಿಯಾಯ್ತಾ ಹೋಯಿತು ಅಂತಂದರೆ ಆವಾಗ ಆ ವೈನತೆಯ ಗರುಡಾರೂಢನಾಗಿರತಕ್ಕಂತಹ ಭಗವಂತ ಗರುಡಾಂಸನಾಗಿ ಇದ್ದಾನೆ. ಆ ಗರುಡನ ಅಂಶದಲ್ಲಿ ಇರತಕ್ಕಂತಹ ಭಗವಂತನನ್ನು ಚಿಂತನೆ ಮಾಡ್ತಾ ಇರತಕ್ಕಂಥವನಿಗೆ ಒಳ್ಳೆಯ ಜ್ಞಾನ ಭಕ್ತಿ ಇತ್ಯಾದಿಗಳನ್ನು ನೀಡಿ ಅವನೇನು ಮಾಡ್ತಾನೆ? ಉದ್ಧಾರವನ್ನು ಮಾಡ್ತಾನೆ. ಹಾಗಿದ್ದರೆ ಭಗವಂತನ ಧ್ಯಾನ ಅದು ಅಭಿವೃದ್ಧಿಯಾಗ್ತಾ ಹೋಗಬೇಕು ಎಂಬುದಾಗಿ ಹೇಳ್ತಾರೆ. ಶುಕ್ಲ ಪಕ್ಷದ ಬೆಳಕು ಶುಕ್ಲ ಪಕ್ಷದ ಚಂದ್ರನ ವೃದ್ಧಿ ಹೇಗೆ ಅದು ಅಭಿವೃದ್ಧಿಯಾಗ್ತಾ ಹೋಗ್ತದೋ ಅದೇ ರೀತಿಯಾಗಿ ನಮ್ಮಲ್ಲಿಯೂ ಕೂಡ ಭಕ್ತಿ ಅದು ಒಂದೇ ರೀತಿಯಾಗಿ ಒಂದೇ ನಿಂತ ನೀರಾಗಬಾರ್ದು. ಮತ್ತು ನಿಂತ ನೀರಾಗದೆ ಅದು ವೃದ್ಧಿಯಾಗತಕ್ಕಂತಹ ಒಂದು ಪ್ರಕ್ರಿಯೆಯಾಗಿ ನಮ್ಮಲ್ಲಿ ನಡೆಯಬೇಕು ಎಂಬುದಾಗಿ ಹೇಳುತ್ತಾರೆ. ಈ ತೆರನಾದಂತಹ ಚಿಂತನೆ ಭಗವಂತನನ್ನು ಯಾರು ಚಿಂತನೆ ನಡೆಸ್ತಾನೆ ಅದು ಭಗವಂತನನ್ನು ಅಪರೋಕ್ಷ ಜ್ಞಾನಕ್ಕೆ ಭಗವಂತನ ಸಾಕ್ಷಾತ್ಕಾರಕ್ಕೆ ಕಾರಣವಾಗ್ತದೆ ಅಂತ ತಿಳಿಸಿಕೊಡ್ತಾರೆ. ಇಲ್ಲಿ ಭಗವಂತನನ್ನು ಜ್ಞಾನ ಭಕ್ತಿ ಇತ್ಯಾದಿಗಳನ್ನೆಲ್ಲ ಹೇಳುತ್ತಾ ಬಂದರು. ಇದು ಹೇಗೆ ಕೇಳಿದರೆ ಅದಕ್ಕೆ ಉತ್ತರವನ್ನು ಅನುವ್ಯಾಖ್ಯಾನದಲ್ಲಿಯೂ ಕೊಟ್ಟಿದ್ದಾರೆ. ಭಕ್ತ್ಯಾ ಜ್ಞಾನಂ ತಥೋ ಭಕ್ತಿ ತಥೋ ದೃಷ್ಟಿಸ್ತತೋ ಸದಾ ತಥೋ ಮುಕ್ತಿಸ್ತೋ ಭಕ್ತಿ ನೈವ ಸ್ಯಾತ್ ಸುಖರೂಪಿಣಿ ಭಕ್ತ್ಯಾ ಪ್ರಸನ್ನೋ ಭಗವಾನ್ ಭಕ್ತ್ಯಾ ಜ್ಞಾನಂ ಅನಾಕುಲಂ ತಯೇವ ದರ್ಶನಂ ಜಾತಃ ಪ್ರದಧ್ಯಾನ್ ಮುಕ್ತಿಮೇತಯ. ಒಳ್ಳೆಯ ವಿಚಾರವನ್ನು ನಮಗೆ ತಿಳಿಸಿಕೊಡ್ತಾರೆ. ಅದು ಯಾವುದು ಅಂತಂದರೆ ಭಕ್ತ್ಯಾ ಜ್ಞಾನ, ಭಕ್ತಿಯಿಂದಾಗಿ ಜ್ಞಾನ, ಒಳ್ಳೆಯ ನಿರ್ಮಲವಾದಂತಹ ಭಕ್ತಿ, ಅದರಿಂದಾಗಿ ಜ್ಞಾನವನ್ನು ಪಡ್ಕೊಂಡು ಅದರಿಂದಾಗಿ ನಿರ್ಮಲವಾಗಿರತಕ್ಕಂತಹ ಭಕ್ತಿಯನ್ನು ಮಾಡಿ ಅದರಿಂದಾಗಿ ಅವನು ಭಗವಂತ ದರ್ಶನಕ್ಕೆ ಅಥವಾ ಭಗವಂತನ ಕೃಪೆಗೆ ತಾನು ಕಾರಣನಾಗ್ತಾನೆ. ಇದರಿಂದಾಗಿ ಅವನಿಗೆ ಮುಕ್ತಿ ಆಗ್ತದೆ. ಹಾಗಿದ್ದರೆ ಭಗವಂತನನ್ನು ಕಾಣಬೇಕು ಅಂತಾದರೆ ಭಗವಂತನನ್ನು ಸಾಕ್ಷಾತ್ಕಾರ ಪಡಿಸಿಕೊಳ್ಳಬೇಕು ಅಂತಾದರೆ ಅದಕ್ಕಿರತಕ್ಕಂತಹ ಉಪಾಯ ಅದಕ್ಕಿರತಕ್ಕಂತಹ ಮಾರ್ಗ ಅದು ಬೇರೆ ಯಾವುದೂ ಅಲ್ಲ. ಇದೇ ಯಾವುದು? ಭಗವಂತನ ಒಳ್ಳೆಯ ನಿಷ್ಕಲ್ಮಶವಾದಂತಹ ಒಂದು ಜ್ಞಾನ ಅದು ನಮಗೆ ಕಾರಣವಾಗ್ತದೆ. ಹಾಗಿದ್ದರೆ ಭಗವಂತನನ್ನು ನಾವು ಕಾಣಬೇಕು ಅಂತಾದರೆ ಅದಕ್ಕೆ ಒಳ್ಳೆಯ ಭಕ್ತಿಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಭಕ್ತಿ ಮಾಡಬೇಕು ಅಂತಂದರೆ ಏನು ಭಕ್ತಿ ಅಂತ ಕೇಳಿದರೆ ಭಕ್ತಿಗೆ ಬೇರೆ ಬೇರೆ ರೀತಿಯಾದಂತಹ ಡೆಫಿನೇಷನ್ಗಳನ್ನು ನಾವು ನೋಡ್ಬೋದು. ಆದರೆ ಭಕ್ತಿ ಅಂತ ಹೇಳಿದರೆ ಅದಕ್ಕಿರತಕ್ಕಂತಹ ಒಂದೇ ಒಂದು ಡೆಫಿನೇಷನ್ ಮಾಹಾತ್ಮ್ಯ ಜ್ಞಾನಪೂರ್ವಸ್ತು ಅಂತ. ಅಂತಹ ಅತ್ಯುತ್ಕಟವಾದಂತಹ ಅತೀ ನಿರ್ಮಲವಾದಂತಹ ಶುದ್ಧವಾದಂತಹ ದೃಢವಾದಂತಹ ಭಕ್ತಿಯನ್ನು ಭಗವದ್ಜ್ಞಾನವನ್ನು ಯಾರು ಪಡ್ಕೊಳ್ಳುತ್ತಾನೆ ಅಂಥವನಿಗೆ ಮುಕ್ತಿ ಎಂಬುದು ಆಗ್ತದೆ ಅಂತ ಉತ್ತರವನ್ನು ಇಲ್ಲಿ ಹೇಳ್ತಾರೆ. ಇದು ವೃದ್ಧಿಯಾಗ್ತಾ ಹೋಗಬೇಕು. ಚಂದ್ರನ ಕಿರಣಗಳು ಅದು ಪ್ರತಿಪತ್ ತೃತೀಯ ಚತುರ್ಥಿ ಇತ್ಯಾದಿ ತಿಥ್ಯಾದಿಗಳಲ್ಲಿ ಅದು ವೃದ್ಧಿಯಾಗ್ತಾ ಹೋಗ್ತದೆ. ಅಷ್ಟಮಿಯ ನಂತರ ಅದು ಕಲೆಗಳು ಅಭಿವೃದ್ಧಿಯಾಗಿ ಕೊನೆಯ ಒಂದು ಹುಣ್ಣಿಮೆಯ ದಿವಸ ಪೌರ್ಣಿಮೆಯ ದಿವಸ ಆ ಚಂದ್ರ ಒಳ್ಳೆಯ ಶುಭ್ರವಾಗಿರತಕ್ಕಂತಹ ಚಂದ್ರ ತನ್ನ ಪೂರ್ಣವಾಗಿರತಕ್ಕಂತಹ ಅಲ್ಲಿ ಕಿರಣಗಳನ್ನು ಅವನು ಇರ್ತಾನೆ, ಪೂರ್ಣವಾಗಿರತಕ್ಕಂತಹ ಕಲೆಯಲ್ಲಿರ್ತಾನೆ. ಅದರಿಂದಾಗಿ ನಮಗೆ ಆ ಬೆಳದಿಂಗಳು ಏನು ಮಾಡ್ತದೆ ಅಂತ ಹೇಳಿದ್ರೆ ಅಜ್ಞಾನವನ್ನು ಏನು ನಮಗೆ
ಕತ್ತಲೆ ಇದೆ, ಆ ಕತ್ತಲೆಯನ್ನು ಪರಿಹಾರ ಮಾಡಿ ಒಳ್ಳೆಯ ಪದಾರ್ಥಗಳ ಜ್ಞಾನವನ್ನು ಬರುವಂತೆ ಮಾಡುತ್ತೆ. ಅದೇ ರೀತಿಯಾಗಿ ಭಗವಂತನ ಜ್ಞಾನವೂ ಕೂಡ ಇದು ನಿಂತ ನೀರಾಗಬಾರ್ದು. ಮತ್ತು ಭಗವಂತನ ಜ್ಞಾನ ಅದು ಹೇಗಿರಬೇಕು ಅಂತಂದರೆ ಅದು ಅಭಿವೃದ್ಧಿ ಆಗ್ತಾ ಹೋಗಬೇಕು ಎಂಬಂತಹ ಒಂದು ವಿಚಾರವನ್ನು ಹೇಳ್ತಾರೆ. ಭಗವಂತನ ಏನು ಅವನ ಜ್ಞಾನವನ್ನು ಪಡೆದುಕೊಳ್ಳುತ್ತಾನೆ, ಒಂದು ತೆರನಾಗಿ ಸ್ವಲ್ಪ ಜ್ಞಾನವನ್ನು ಪಡೆದುಕೊಂಡ, ಅದರಿಂದಾಗಿ ಮತ್ತಷ್ಟು ಈ ರೀತಿಯಾದಂತಹ ಜ್ಞಾನ ಇದು ಅಭಿವೃದ್ಧಿಯಾಗ್ತಾ ಹೋಗಿ ಅವನಿಗೆ ಭಗವಂತನ ಜ್ಞಾನವನ್ನು ಮತ್ತಷ್ಟು ಪಡೆದುಕೊಂಡು ಭಗವಂತನ ಸಾಕ್ಷಾತ್ಕಾರವನ್ನು ಪಡಿಸಿಕೊಳ್ಳಬೇಕು. ಹೇಗೆ ಕತ್ತಲೆಯಲ್ಲಿರತಕ್ಕಂತಹ ಪದಾರ್ಥಗಳು ಬೆಳಗುಗಳು ಬಂದಾಗ ನಮಗೆ ಗೋಚರಕ್ಕೆ ಬರ್ತದೋ ಅದೇ ರೀತಿಯಾಗಿ ಭಗವಂತನ ಜ್ಞಾನ ಅದು ಅಭಿವೃದ್ಧಿಯಾಗ್ತಾ ಹೋದಾಗ ಅಜ್ಞಾನ ಪರಿಹಾರವಾಗಿದೆ. ಅಜ್ಞಾನ ಪರಿಹಾರವಾಗಿ ಒಳ್ಳೆಯ ಸುಜ್ಞಾನ, ಒಳ್ಳೆಯ ಜ್ಞಾನ ಅದು ಬರಲಿಕ್ಕೆ ಸಾಧ್ಯವಾಗುತ್ತದೆ ಅಂತ ಹೇಳ್ತಾರೆ. ಈ ಅಜ್ಞಾನ, ಮಿಥ್ಯಾಜ್ಞಾನ, ವಿಪರೀತ ಜ್ಞಾನ ಇದೆಲ್ಲವೂ ಕೂಡ ನಾಶವಾಗಿ ಒಳ್ಳೆಯ ಸತ್ಯವಾಗಿರತಕ್ಕಂತಹ ಜ್ಞಾನ, ಯಥಾರ್ಥವಾದಂತಹ ಜ್ಞಾನವನ್ನು ಪಡೆದುಕೊಳ್ಳುತ್ತಾನೆ ಎಂಬಂತಹ ವಿಚಾರವನ್ನು ಇಲ್ಲಿ ತಿಳಿಸಿಕೊಡ್ತಾರೆ. ಹಾಗಿದ್ದರೆ ಜ್ಞಾನಭಕ್ತ್ಯಾದಿಗಳನ್ನೇ ವೃದ್ಧಿಸುವಂತಹದ್ದು, ಜ್ಞಾನಭಕ್ತ್ಯಾದಿಗಳು ನಿಂತ ನೀರಾಗದೆ ಆ ಜ್ಞಾನಭಕ್ತ್ಯಾದಿಗಳನ್ನು ಯಾವ ರೀತಿಯಾಗಿ ತಾನು ಅಭಿವೃದ್ಧಿ ಮಾಡಬೇಕು, ಅದು ಯಾವ ರೀತಿಯಾಗಿ ಅಭಿವೃದ್ಧಿಯಾಗ್ತಾ ಹೋಗಬೇಕು ಎಂಬುದಲ್ಲಿ ತಾನು ಪ್ರಯತ್ನವನ್ನು ಪಡಬೇಕು. ಆ ರೀತಿಯಾದಂತಹ ಪ್ರಯತ್ನವನ್ನು ಪಟ್ಟಾಗ ಅವನಿಗೆ ಭಗವಂತನ ಸಾಕ್ಷಾತ್ಕಾರ ಅದು ಆಗ್ತದೆ ಎಂಬಂತಹ ವಿಚಾರವನ್ನು ನಮಗೆ ಜಗನ್ನಾಥದಾಸರು ತಿಳಿಸಿಕೊಡುತ್ತಾರೆ. ಇಲ್ಲಿ ಭಗವಂತ ಎಲ್ಲ ಕರ್ಮಗಳನ್ನು ಕೂಡ ಭಗವಂತ ಸ್ವೀಕಾರ ಮಾಡ್ತಾನೆ ಎಂಬಂತಹ ವಿಚಾರವನ್ನು ನಾವು ನೋಡಿದ್ದೇವೆ. ಯಾವುದನ್ನು ಕೂಡ ಭಗವಂತ ಬಿಡೋದಿಲ್ಲ, ಎಲ್ಲ ಕರ್ಮಗಳನ್ನು ಕೂಡ ಭಗವಂತ ಸ್ವೀಕಾರ ಮಾಡ್ತಾನೆ ಅಂತ. ಹಾಗಿದ್ದರೆ ಭಗವಂತ ಎಲ್ಲ ಕರ್ಮಗಳನ್ನು ಸ್ವೀಕಾರ ಮಾಡ್ತಾನೆ ಅಂತಾಗುವಾಗ ಇದಕ್ಕೆ ಒಳ್ಳೆಯ ಒಂದು ದೃಷ್ಟಾಂತವನ್ನು ನಾವು ನೋಡುವುದು ಅಂತಾದರೆ ಅದನ್ನು ಒಂದು ರಾಜ ಮತ್ತು ಕಳ್ಳನ ದೃಷ್ಟಾಂತವನ್ನು ಸಮನ್ವಯ ಮಾಡುವ ಮೂಲಕ ತಿಳಿಸಿಕೊಡ್ತಾರೆ. ಹೇಗೆ ಅಂತ ಕೇಳಿದರೆ, ಜನಪನರಿಕೆಯ ಚೋರ ಪೊಳಲೋಡು ಧನದ ಕದ್ದೊಯ್ಯಿ ಅವನವ ಗುಣಗಣಿಸಿದೆ ಪೊರೆವ ಕೊಡದಿರಿ ಶಿಕ್ಷಿಸುವ ತೆರದಿ ಅನುಚಿತೋಚಿತ ಕರ್ಮ ಕೃಷ್ಣಾರ್ಪಣವೆನಲು ಕೈಗೊಂಡು ತನ್ನವರಳು ಅರಮಟ್ಟ ಆನಂದಪಡಿಸುವ ಮಾಧವಾನದ. ಭಗವಂತ ಎಲ್ಲರನ್ನೂ ಕೂಡ ಉದ್ಧಾರ ಮಾಡ್ತಾನೆ. ಹೇಗೆ ಉದ್ಧಾರ ಮಾಡ್ತಾನೆ ಅಂತ ಕೇಳಿದರೆ ಉತ್ತರವನ್ನು ಕೊಡ್ತಾರೆ. ಜನಪನರಿಕೆಯ ಚೋರ, ಒಬ್ಬ ರಾಜ, ಒಂದು ರಾಜ್ಯದಲ್ಲಿ ರಾಜಾಡಳಿತ, ಆ ರಾಜ್ಯದಲ್ಲಿರತಕ್ಕಂತಹ ರಾಜ ಏನು ಮಾಡ್ತಾನೆ, ಕಳ್ಳ ಪೂರ್ತಿ ಕಳ್ಳತನವನ್ನು ಮಾಡಿದ್ದಾನೆ. ಅದನ್ನು ತಾನು ತಪ್ಪನ್ನು ಒಪ್ಪಿಕೊಂಡು ಅದನ್ನು ರಾಜನಿಗೆ ಸಮರ್ಪಣೆ ಮಾಡ್ತಾನೆ. ರಾಜನಿಗೆ ಕೊಂಡು ಹೋಗಿ ಒಪ್ಪಿಸ್ತಾನೆ. ಕಳ್ಳತನ ಮಾಡಿದ್ದಾನೆ, ಮಾಡಿರತಕ್ಕಂತಹ ಕಳ್ಳತನವನ್ನು ಒಪ್ಪಿಕೊಂಡು ತಾನು ಮಾಡಿರತಕ್ಕಂತಹ ತಪ್ಪು ಎಂಬುದನ್ನು ಚಿಂತನೆ ಮಾಡಿ ಅದನ್ನು ತಾನು ಅರಿತು ತಾನು ಮಾಡಿರತಕ್ಕಂತಹದ್ದು ತಪ್ಪು ಎಂಬುದನ್ನು ಯಥಾರ್ಥವಾಗಿ ಚಿಂತನೆ ನಡೆಸಿ ಅದಾದ ಮೇಲೆ ಏನು ಮಾಡ್ತಾನೆ ಕೇಳಿದರೆ, ಪೂರ್ಣವಾಗಿರತಕ್ಕಂತಹ ಸಂಪತ್ತನ್ನು ರಾಜನಿಗೆ ಕೊಂಡು ಹೋಗಿ ಕೊಡ್ತಾನೆ. ಆ ರಾಜನಿಗೆ ಕೊಂಡು ಹೋಗಿ ಕೊಟ್ಟಾಗ ಅದು ಆವಾಗ ಏನು ಮಾಡ್ತಾನೆ ಕೇಳಿದರೆ, ರಾಜ ಅವನ ತಪ್ಪನ್ನು ಮನ್ನಿಸ್ತಾನೆ. ಒಬ್ಬ ತಪ್ಪನ್ನು ಮಾಡಿರತಕ್ಕಂಥವನು ತಾನು ರಾಜನಿಗೆ ಅಥವಾ ಯಾವುದೋ ಒಂದು ನ್ಯಾಯಾಲಯದ ವ್ಯವಸ್ಥೆಯಲ್ಲಿ ತಾನು ಸರೆಂಡರ್ ಆದ ಅಂತ ಹೇಳಿದರೆ ಅವನನ್ನು ಶಿಕ್ಷೆ ಕೊಡ್ಬೋದು, ಆದರೆ ಶಿಕ್ಷೆಯ ಪ್ರಮಾಣ ಅದು ಕಮ್ಮಿ ಆಗ್ತದೆ. ಇಲ್ಲಿ ಜಗನ್ನಾಥದಾಸರು ಹೇಳುವಂತಹ ಮಾತು ಹೇಗೆ ಅಂತ ಕೇಳಿದರೆ, ಮಾಡಿರತಕ್ಕಂತಹ ತಪ್ಪನ್ನು ಕಳ್ಳ ಒಪ್ಪಿಕೊಂಡು ತಾನು
ಏನು ಕಳ್ಳತನವನ್ನು ಮಾಡಿ ಸಂಪಾದನೆ ಮಾಡಿರತಕ್ಕಂತಹ ಹಣ ಇದೆ, ಅದನ್ನು ಕೊಂಡು ಹೋಗಿ ರಾಜನಿಗೆ ಕೊಟ್ಟ ಅಂತ ಹೇಳಿದರೆ ಅವನ ದುರ್ಗುಣಗಳನ್ನು ಗಮನ ಕದ್ದೊಯ್ದಿಯೇ ಅವನ ಅವಗುಣಗಳೆನಿಸಿದೆ, ಅವನ ಕೆಟ್ಟ ಗುಣಗಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಮತ್ತೇನು ಮಾಡ್ತಾನೆ ಕೇಳಿದ್ರೆ ಅವನನ್ನು ಪೊರೀತಾನೆ, ಅವನನ್ನು ಉದ್ಧಾರ ಮಾಡ್ತಾನೆ. ಪೊರೆವ ಶಿಕ್ಷಿಸುವ ಕೊಡದಿರೆ ಶಿಕ್ಷಿಸುವ ತೆರದಿ, ಅವನಿಗೆ ಶಿಕ್ಷೆಯನ್ನು ಕೊಡೋದಿಲ್ಲ, ಮತ್ತು ಅವನನ್ನು ಕಾಪಾಡ್ತಾನಂತೆ. ಒಂದು ವೇಳೆ ಅವನು ಶರಣಾಗದಿಲ್ಲ ಅಂತ ಹೇಳಿದ್ರೆ ತಾನು ಮಾಡಿರತಕ್ಕಂತಹ ಕಳ್ಳತನವನ್ನು ಒಪ್ಪಿಕೊಳ್ಳದೆ ತಾನು ಆ ಸಂಪತ್ತನ್ನು ತಾನೇ ಅದನ್ನು ಭೋಗಿಸಿದ ಅಂತ ಹೇಳಿದರೆ ಆವಾಗ ಶಿಕ್ಷೆ ಅದು ನಿಶ್ಚಿತ. ಅದೇ ರೀತಿಯಾಗಿ ಯಾರು ತನಗೆ ಶರಣಾಗ್ತಾರೆ, ಯಾರು ಭಗವಂತನನ್ನು ನನಗೆ ಇನ್ನಾರು ಗತಿ ಇಲ್ಲ ಎನಗೆ ನೀನೇ ಗತಿ ಅಂತ ಹೇಳಿಕೊಂಡು ಯಾರು ಪೂರ್ಣವಾಗಿ ಅವನನ್ನು ಶರಣು ಹೊಂದುತ್ತಾರೆ, ಈ ಪೂರ್ಣವಾಗಿರತಕ್ಕಂತಹ ಮನಸ್ಥಿತಿ, ಅದು ಅರ್ಧಂಬರ್ಧವಾಗಿರತಕ್ಕಂತಹ ಮನಸ್ಥಿತಿಯಲ್ಲಿ ಭಗವಂತನನ್ನು ಆರಾಧನೆ ಮಾಡೋದು, ಭಗವಂತನ ಚಿಂತನೆ ನಡೆಸುವಂತಹದ್ದು ಆಗೋದಿಲ್ಲ. ಬೇರೆ ನನಗೆ ಯಾರೂ ಇಲ್ಲ ಅಂತ ಹೇಳಿಕೊಂಡು ಅವನೇ ಗತಿ ಅಂತ ಹೇಳಿಕೊಂಡು ಪೂರ್ಣವಾಗಿರತಕ್ಕಂತಹ ಸರೆಂಡರ್ ಆದ ಅಂತ ಹೇಳಿದರೆ ಆವಾಗ ಏನು ಮಾಡ್ತಾನೆ ಕೇಳಿದರೆ ಅಲ್ಲಿ ಅನುಚಿತೋಚಿತ ಕರ್ಮ ಕೃಷ್ಣಾರ್ಪಣವೆನಲು ಕೈಗೊಂಡು ತನ್ನವರ ಎಲ್ಲ ಕರ್ಮಗಳನ್ನು ಕೂಡ, ಉಚಿತ ಕರ್ಮಗಳಾಗಲಿ ಅನುಚಿತವಾಗಿರತಕ್ಕಂತಹ ಕರ್ಮಗಳು ಜೀವನದಲ್ಲಿ ಎರಡೂ ಕೂಡ ಆಗಿ ಹೋಗ್ತದೆ. ಒಳ್ಳೆಯ ಸತ್ಕರ್ಮಗಳನ್ನು ಮಾಡ್ತಾನೆ, ದುಷ್ಕರ್ಮಗಳೂ ಆಗ್ತದೆ. ಸಹಜವಾಗಿ ಜೀವನಲ್ಲಿ ಅದು ನಡೆಯುವಂತಹದ್ದೇ. ಜೀವ ಏನು ಎತ್ತರದ ವ್ಯವಸ್ಥೆಯಲ್ಲಿರುವವನಲ್ಲ ಅವನು ಜೀವರಾಶಿಯ ಆಗಿರುವುದರಿಂದಾಗಿ ಒಳ್ಳೆಯ ಕರ್ಮಗಳು, ಇತರ ಕೆಟ್ಟದ್ದಾಗಿರತಕ್ಕಂತಹ ಕರ್ಮಗಳು ಎರಡೂ ಕೂಡ ನಡೆಯುವಂತಹದ್ದಿದ್ದೇ ಇದೆ. ಈ ಎಲ್ಲ ಕರ್ಮಗಳು ಕೂಡ ಏನು ಮಾಡಬೇಕು, ಅದನ್ನು ಪೂರ್ಣವಾಗಿ ಅದನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು. ಇನ್ನಾರು ಗತಿ ಇಲ್ಲ ಎನಗೆ ಎಂಬಂತಹ ಈ ಮನಸ್ಥಿತಿಯಲ್ಲಿ ಧನ್ಯತಾ ಭಾವನೆಯಿಂದಾಗಿ ಭಗವಂತನಿಗೆ ಯಾರು ಕೃಷ್ಣಾರ್ಪಣ ಎಂಬುದಾಗಿ ಹೇಳ್ತಾನೆ, ಅದನ್ನು ಅರ್ಪಣೆ ಮಾಡ್ತಾನೆ, ಅವನ ಭಗವಂತ ಏನು ಮಾಡ್ತಾನೆ ಕೇಳಿದರೆ ಅಂಥವನನ್ನು ರಕ್ಷಣೆ ಮಾಡ್ತಾನೆ. ಕೈಗೊಂಡು ತನ್ನ ಅರಮನೆಯಲ್ಲಿಟ್ಟು ತನ್ನ ಸದನದಲ್ಲಿ, ತನ್ನ ಸದನ ಅಂತ ಹೇಳಿದರೆ ಭಗವಂತ ಅವನನ್ನು ಮುಕ್ತಿಯಲ್ಲಿ ಅಥವಾ ವೈಕುಂಠದಲ್ಲಿ ಅವನನ್ನು ಇಟ್ಟು ಭಗವಂತ ಅವನನ್ನು ಆನಂದವನ್ನು ಕೊಡ್ತಾನೆ. ಹೀಗೆ ಇಲ್ಲಿ ಅನುಚಿತ ಉಚಿತ ಎಲ್ಲ ಕರ್ಮಗಳು ಅಂತ ಹೇಳಿದ್ರೆ ಹೇಗೇಗೋ ಯಾವುದ್ಯಾವುದನ್ನು ಮಾಡುವಂತಹದ್ದಲ್ಲ, ಕೆಟ್ಟ ಕರ್ಮಗಳನ್ನು ಮಾಡುವಂತಹದ್ದು. ಕೆಟ್ಟ ಕರ್ಮಗಳನ್ನು ಮಾಡಿ ಆ ಕರ್ಮಗಳೆಲ್ಲವೂ ಕೂಡ ಕೃಷ್ಣಾರ್ಪಣ, ನನ್ನಿಂದ ಏನೆಲ್ಲ ಕೆಟ್ಟ ಕರ್ಮಗಳಾಗಿದೆ ಈ ಕರ್ಮಗಳೆಲ್ಲವೂ ಕೂಡ ಭಗವಂತನಿಗೆ ಅರ್ಪಿತವಾಗಲಿ, ಈ ಕರ್ಮಗಳೆಲ್ಲವೂ ಕೂಡ ಭಗವಂತನಿಗೇ ಸಮರ್ಪಿತ ಎಂಬ ಆ ಏನು ತೋರ್ಪಡಿಕೆಯ ರೀತಿಯಾದಂತಹದ್ದು ಆಗಬಾರದು. ಆ ಚಿಂತನೆಯಲ್ಲಿದ್ದ ಅಂತ ಹೇಳಿದ್ರೆ ಅದು ಉಪಯೋಗ ಬರೋದಿಲ್ಲ. ಅದಕ್ಕೋಸ್ಕರ ಭಗವಂತನನ್ನು ನಾವು ಉಪಾಸನೆಯೋ ಭಗವಂತನ ಚಿಂತನೆಯೋ ನಡೆಸಬೇಕು ಅಂತಾದರೆ ಅದಕ್ಕಿರತಕ್ಕಂತಹ ಉಪಾಯ, ಅದಕ್ಕಿರತಕ್ಕಂತಹ ಮಾರ್ಗ ಬೇರೆ ಏನಲ್ಲ. ಏನು ಉಚಿತ ಕರ್ಮ ಅನುಚಿತ ಕರ್ಮ ಎರಡೂ ಕರ್ಮಗಳು, ಉಚಿತ ಕರ್ಮಗಳನ್ನು ನಡೀತದೆ, ಅನುಚಿತ ಕರ್ಮಗಳು ಕೂಡ ಜೀವನದಿಂದ ನಡೆದು ಹೋಗ್ತದೆ. ಒಳ್ಳೆಯ ಕರ್ಮಗಳನ್ನು ಕೂಡ ಜೀವನ ಮಾಡ್ತಾನೆ, ಅನುಚಿತ ಕರ್ಮಗಳನ್ನು ಕೂಡ ಜೀವನ ನಡೆಸ್ತಾನೆ. ಅವನೇನು ಸಾಮಾನ್ಯವಾಗಿರತಕ್ಕಂಥವು. ಅಂತಹ ಸಾಮಾನ್ಯನಾಗಿರತಕ್ಕಂತಹ ಜೀವ ಉಚಿತೋಚಿತ ಕರ್ಮಗಳನ್ನು ಮಾಡಿರತಕ್ಕಂತಹದ್ದು ಅದನ್ನು ಭಗವಂತನಿಗೆ ಪ್ರೀತವಾಗಲಿ, ನಾನು ಮಾಡಿರತಕ್ಕಂತಹ ಕರ್ಮ ಅದು ಭಗವತ್ ಪ್ರೀತಿಕರವಾಗಲಿ ಎಂಬ ಚಿಂತನೆ ಎಂಬ ಮನಸ್ಥಿತಿಯಲ್ಲಿ ಯಾರು ಅರ್ಪಿಸ್ತಾನೆ ಅಂಥವನಿಗೆ ಭಗವಂತ ಉದ್ಧಾರ ಮಾಡ್ತಾನೆ. ಅವನನ್ನು ತನ್ನ ಅರಮನೆಯಲ್ಲಿಟ್ಟು, ತನ್ನ ಅರಮನೆ ಅಂತ ಹೇಳಿದ್ರೆ ಭಗವಂತ ಅವನನ್ನು ಮೋಕ್ಷಕ್ಕೆ, ಒಳ್ಳೆಯ ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಇತ್ಯಾದಿಗಳಿಗೆ ಅವನನ್ನು ಇರಿಸಿ ಅವನನ್ನು ಉದ್ಧಾರ ಮಾಡ್ತಾನೆ ಎಂಬುದಾಗಿ ಇಷ್ಟು ಮಹತ್ವವನ್ನು ಹೇಳ್ತಾರೆ. ಇಲ್ಲಿ ಭಗವಂತನಲ್ಲಿ ವಿಜ್ಞಾಪನೆ ಮಾಡಿಕೊಳ್ಳಬೇಕು.
ಹೇಗೆ ದೃಷ್ಟಾಂತವನ್ನು ಕೊಟ್ಟದ್ದು ರಾಜ ಮತ್ತು ಚೋರ. ಒಬ್ಬ ತಪ್ಪನ್ನು ಮಾಡಿರತಕ್ಕಂಥವನು ವಿದ್ಯಾರ್ಥಿ. ಆ ವಿದ್ಯಾರ್ಥಿ ತಪ್ಪನ್ನು ಮಾಡಿದ್ದಾನೆ. ಮಾಡಿರತಕ್ಕಂತಹ ತಪ್ಪನ್ನು ತಾನು ಒಪ್ಪಿ ನಾನು ಇನ್ನು ಮುಂದೆ ಪ್ರಾಯಶ್ಚಿತ್ತ ರೂಪವಾಗಿ ಅದನ್ನು ಅಧ್ಯಾಪಕರಲ್ಲಿಯೋ ಹಿರಿಯರಲ್ಲಿಯೋ ಅದನ್ನು ತಿಳಿಸುವ ಮೂಲಕವಾಗಿ ಅದನ್ನು ಅರಿಕೆ ಮಾಡಿಕೊಳ್ಳುವ ಮೂಲಕವಾಗಿ ಅವನು ಇದ್ದಾನೆ ಮಾಡಿದ ಅಂತ ಹೇಳಿದರೆ ಅವನನ್ನು ಅಧ್ಯಾಪಕರು ಹಿರಿಯರು ಅವನನ್ನು ಮನ್ನಿಸ್ತಾರೆ, ಅವನನ್ನು ಉದ್ಧಾರ ಮಾಡ್ತಾರೆ. ಆ ರೀತಿಯಾದಂತಹ ಕರ್ಮವನ್ನು ಇನ್ನು ಮುಂದೆ ಮಾಡಬೇಡ, ಇನ್ನು ಮುಂದೆ ನೀನು ಮಾಡುವಂತಹ ಕರ್ಮಗಳು ಅದು ಉಚಿತವಾಗಿರತಕ್ಕಂತಹ ಒಳ್ಳೆಯ ಕರ್ಮಗಳನ್ನು ಮಾಡುವಂತೆ ಆಗಲಿ ಅಂತ ಹೇಳಿಕೊಂಡು ಅವನನ್ನು ಪ್ರೋತ್ಸಾಹ ಮಾಡ್ತಾರೆ, ಅವನಿಗೆ ಬುದ್ಧಿವಾದವನ್ನು ಹೇಳ್ತಾರೆ. ಅದು ಬಿಟ್ಟು ಅವನು ಯಾವತ್ತೂ ಕೂಡ ಅನುಚಿತವಾದಂತಹ ವಿಪರೀತವಾದಂತಹ ಕರ್ಮವನ್ನು ಮಾಡಿಕೊಂಡೇ ಇದ್ದ ಅಂತ ಹೇಳಿದರೆ ಆವಾಗ ಅದರಿಂದ ಅವನಿಗೆ ಹಾನಿಯೇ ಆಗುವಂತಹದ್ದು, ಅದರಿಂದ ಹಾನಿಯೂ ಉಂಟು, ಮತ್ತು ಒಳ್ಳೆಯದ್ದಾಗಿರತಕ್ಕಂತಹದ್ದು ಸಾಧ್ಯ ಇಲ್ಲ. ತಾನು ಭಗವಂತನನ್ನು ಚಿಂತನೆ ಮಾಡುವಾಗ, ಭಗವದ್ ಧ್ಯಾನವನ್ನು ಮಾಡುವಾಗ ಅಥವಾ ಭಗವಂತನಲ್ಲಿ ಇರುವಾಗ ತಾನು ಒಳ್ಳೆಯ ಕರ್ಮಗಳನ್ನು ಮಾಡಿ ಆ ಒಳ್ಳೆಯ ಕರ್ಮಗಳನ್ನು ಕೆಟ್ಟ ಕರ್ಮಗಳನ್ನು ಏನು ನಡೆಸಿದ್ದಾನೆ ಆ ಎಲ್ಲ ಕರ್ಮಗಳು ಕೂಡ ಭಗವತ್ ಪ್ರೀತಿಕರವಾಗಲಿ ಎಂಬಂತಹ ಮನಸ್ಥಿತಿಯಲ್ಲಿ ತಾನು ಇರಬೇಕು. ಆ ರೀತಿಯಾಗಿದ್ದಾಗ ಭಗವಂತ ಅದನ್ನು ಸರ್ವವನ್ನು ಎಲ್ಲ ಕರ್ಮಗಳನ್ನು ಎಸ್ಸರ್ವಳ ಸಂಪೂರ್ಣ ಅಂತ ಹೇಳಿಕೊಂಡು ಏನು ಕಾಯೇನ ವಾಚ ಮನಸ ಇಂದ್ರಿಯರುವ ಅಂತ ಹೇಳಿಕೊಂಡು ನಾವು ಯಾವುದೆಲ್ಲ ಕಾಯಿಕ ವಾಚಿಕ ಮಾನಸಿಕ ಈ ರೀತಿಯಾದಂತಹ ಕರ್ಮಗಳು ಏನೆಲ್ಲ ನಡೆಸ್ತೇವೆ ಎಲ್ಲ ಕಾಯಿಕ ವಾಚಿಕ ಮಾನಸಿಕವಾದಂತಹ ಕರ್ಮಗಳನ್ನು ಅದನ್ನು ಭಗವದ್ ಅರ್ಪಣಾ ಬುದ್ಧಿಯಿಂದಾಗಿ ನಡೆಸಿದಾಗ ಭಗವಂತ ಅದನ್ನು ಸ್ವೀಕಾರ ಮಾಡ್ತಾನೆ. ಸ್ವೀಕಾರ ಮಾಡಿ ಅವನನ್ನು ತನ್ನ ಅರಮನೆ ಯಾವುದು ಅಂತಂದರೆ ಮೋಕ್ಷಾದಿಗಳನ್ನು ಕೊಟ್ಟು ಅವನನ್ನು ಉದ್ಧಾರ ಮಾಡುತ್ತಾನೆ ಎಂಬುದಾಗಿ ಹೇಳ್ತಾರೆ. ಇದಕ್ಕೆ ರಾಜ ಮತ್ತು ಚೋರರ ದೃಷ್ಟಾಂತವನ್ನು ಸಮನ್ವಯ ಮಾಡುವ ಮೂಲಕವಾಗಿ ನಮಗೆ ಅರ್ಥವನ್ನು ಪಡಿಸ್ತಾರೆ. ಇನ್ನು ಭಗವಂತನ ರೂಪದ ವೈಭವ ಎಷ್ಟೆಲ್ಲ ಅವನಿಗೆ ವೈಭವ ಇದೆ ಅಂತ ಕೇಳಿದ್ರೆ ಅನ್ನದ ಮತ್ತು ಅನ್ನ ಈ ಮೂರಲ್ಲಿಯೂ ಕೂಡ ಭಗವಂತನಲ್ಲಿ ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಅರ್ಥವನ್ನು ಹೇಳ್ಬೋದು. ಅನ್ನದ ಅಂತ ಅನ್ನನಾಮಕ ಮೂರು ರೂಪಗಳನ್ನು ಹೇಳ್ತಾರೆ. ಅನ್ನ ಶಬ್ದಕ್ಕೆ ಅನ್ನದ ಅಂತ ಹೇಳಿದ್ರೆ ಅನ್ನ ದದಾತಿ, ಭಗವಂತ ಎಲ್ಲವನ್ನೂ ಕೂಡ ಅನ್ನಾದಿಗಳನ್ನು ಜೀವರಾಶಿಗಳಿಗೆ ಅವರವರ ಯೋಗ್ಯತಾನುಸಾರವಾಗಿ ಅವರವರ ಸ್ವರೂಪಕ್ಕನುಸಾರವಾಗಿ ಭಗವಂತ ಅನ್ನವನ್ನು ಕೊಡ್ತಾನೆ. ಏನು ಅನ್ನ ಅಂತ ಕೇಳಿದರೆ ಅವರವರಿಗೆ ಸ್ವೀಕಾರ ಮಾಡಲಿಕ್ಕೆ ಯೋಗ್ಯವಾದಂತಹದ್ದು ಯಾವುದು? ಭಗವಂತನಿಗೆ ಇಡೀ ಜಗತ್ತೇ ಅನ್ನ. ಯಾಕೆ? ಅದ್ಯತೆ ತ್ರಿಚಭೂತಾನಿ ತಸ್ಮಾದನ್ನಂ ತದುಚ್ಯತ ಇತಿ ಉಪನಿಷತ್ತು ಅನ್ನ ಶಬ್ದಕ್ಕೆ ಏನು ಅರ್ಥವನ್ನು ಹೇಳಿದೆ ಕೇಳಿದರೆ ಅನ್ನದೋ ಭವತಿ. ಭಗವಂತನಿಗೆ ಇಡೀ ಜಗತ್ತು ಅನ್ನರೂಪ. ಭಗವಂತನ ಇಡೀ ಜಗತ್ತನ್ನು ಪ್ರಳಯ ಕಾಲದಲ್ಲಿ ಇಡೀ ಜಗತ್ತನ್ನು ತಾನು ನುಂಗಿತಾನೆ. ಅದರಿಂದಾಗಿ ಭಗವಂತನಿಗೆ ಜಗತ್ತು ಅನ್ನ. ಆದ್ದರಿಂದ ಭಗವಂತ ಅನ್ನವನ್ನು ನೀಡುತ್ತಾನೆ. ಯಾರಿಗೆ ಅನ್ನವನ್ನು ನೀಡುತ್ತಾನೆ ಕೇಳಿದರೆ ಸಕಲ ಜೀವರಾಶಿಗಳಿಗೆ, ಅವರಿವರಿಗೆ ಅಂತಲ್ಲ, ಸಕಲ ಜೀವರಾಶಿಗಳಿಗೂ ಕೂಡ ಭಗವಂತ ಅನ್ನವನ್ನು ನೀಡಿ ಭಗವಂತ ಉದ್ಧಾರ ಮಾಡ್ತಾನೆ. ಯಾರಿಗೂ ಕೂಡ ಭಗವಂತ ಅನ್ನಾದಿಗಳನ್ನು ಕೊಟ್ಟು ಬಿಡೋದಿಲ್ಲ ಅಂತಿಲ್ಲ. ಎಲ್ಲರಿಗೂ ಕೂಡ ಅನ್ನವನ್ನು ಕೊಡ್ತಾನೆ. ಎಲ್ಲರಿಗೂ ಕೂಡ ಎಲ್ಲ ಜೀವರಾಶಿಗಳನ್ನು ಎಲ್ಲ ಪ್ರಾಣಿಗಳನ್ನೂ ಕೂಡ ಭಗವಂತ ಉದ್ಧಾರ ಮಾಡ್ತಾನೆ, ಅದನ್ನು ರಕ್ಷಣೆ ಮಾಡ್ತಾನೆ. ಅದರಿಂದ ಅನ್ನದ ಮತ್ತು ಅನ್ನಾದ ಭಗವಂತನನ್ನು ಅನ್ನಾದ ಅಂತ ಕರೀತಾರೆ. ಅನ್ನಂ ದದ್ಯತಿ, ಅನ್ನವನ್ನು ತಿಂತಾನೆ. ಯಾರು? ಇಡೀ ಜಗತ್ತೇವರಿಗೆ ಅನ್ನ ಅಂತ ಹೇಳ್ತಾರೆ. ಅದಾದ ಮೇಲೆ ಅನ್ನನಾಮಕ, ಅನ್ನ ಸ್ವರೂಪ, ಇಡೀ ಜಗತ್ತಿನಲ್ಲಿ ಅನ್ನ ಸ್ವರೂಪನಾಗಿ ಅದರಲ್ಲಿರ್ತಾನೆ. ಆದ್ದರಿಂದ ಅನ್ನದ
ಅನ್ನನಾಮಕ. ಈ ಮೂರು ಕೂಡ ಮುನ್ನ ಪೇಳಿದ ಪ್ರಕಾರ ಜೀವರುಳು ಅನ್ನರೂಪ ಪ್ರವೇಶಗೈ ರವರವರ ವ್ಯಾಪಾರ. ಭಗವಂತ ಎಲ್ಲ ಕಡೆಗಳಲ್ಲಿಯೂ ಕೂಡ ತಾನು ಪ್ರವೇಶವನ್ನು ಮಾಡ್ತಾನೆ. ಅನ್ನನಾಮಕನಾಗಿರತಕ್ಕಂತಹ ಭಗವಂತ ಅನ್ನದ ಸ್ವರೂಪದಿಂದಾಗಿ ತಾನು ಪ್ರವೇಶ ಮಾಡ್ತಾನೆ ಉದರನ್ನು. ಇದರಲ್ಲಿ ಜೀವರೊಳಗೆ ಅನ್ನರೂಪನಾಗಿ ಪ್ರವೇಶ ಮಾಡಿದ ಮೇಲೆ ಅವನು ಮಾಡುವಂತಹ ಕ್ರಿಯೆ ಏನು, ಅವನು ಮಾಡುವಂತಹ ಚರ್ಯೆ ಏನುಗಳು ಅಂತ ಕೇಳಿದ್ರೆ, ಬನ್ನ ಬಡದೆಲೆ ಮಾಡಿಸಿ ಧನ್ಯರಿವರ ಔದಂದಿರಿಸಿ. ಭಗವಂತ ಎಲ್ಲರಿಂದಲೂ ಕೂಡ ಆ ಕರ್ಮಗಳನ್ನು ಮಾಡಿಸಿ ನಾನು ಆದರೆ ಅನ್ನರೂಪನಾಗಿ ಪ್ರವೇಶ ಮಾಡಿದ ಮೇಲೆ ಏನೂ ಕೂಡ ಕ್ಲೇಶವೇ ಇಲ್ಲ. ಭಗವಂತ ಯಾವ ಕಾರಣಕ್ಕೂ ಕೂಡ ಸಣ್ಣ ಕ್ಲೇಶವನ್ನು ಕೂಡ ಅವನು ಹೊಂದೋದಿಲ್ಲ. ತಾನು ಮಾತ್ರ ಒಳ್ಳೆಯ ರೂಪದಿಂದಾಗಿರ್ತಾನೆ, ಕ್ಲೇಶ ಪಡದೆ ಇರ್ತಾನೆ. ಧನ್ಯರು ಅವರನ್ನು ಒಳ್ಳೆಯ ಸಾತ್ವಿಕರು, ಧನ್ಯರು ಅಂತನಿಸಿಕೊಂಡು ಅವರನ್ನು ಆಯಾಯ ತ್ರೈಗುಣ್ಯವರ್ಜಿತ ಭಗವಂತನನ್ನು ಕರೆಯುವಂತಹ ಹೆಸರು ಎಂಥದ್ದು ಅಂತ ಕೇಳಿದರೆ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ಅಂತ ಅವನನ್ನು ಕರೆದಿರತಕ್ಕಂತಹದ್ದು. ತ್ರೈಗುಣ್ಯವರ್ಜಿತಂ, ತ್ರಿಗುಣಗಳಿಂದ ಉಂಟಾಗುವಂತಹ ವಿಕಾರಗಳು ಯಾವುದು? ಸತ್ವಗುಣಗಳಿಂದ, ರಜೋಗುಣದಿಂದ, ತಮೋಗುಣದಿಂದ ಉಂಟಾಗುವಂತಹ ವಿಕಾರಗಳು ಯಾವತ್ತಿಗೂ ಕೂಡ ಅವನನ್ನು ಬಾಧಿಸುವುದಿಲ್ಲ. ತತ್ತದಾಹ್ವಯನಾಗಿ ಕರೆಸುವನು, ಅವನನ್ನು ತತ್ತನ್ನಾಮಕನಾಗಿ ಕರೆಯುತ್ತಾರೆ. ಇದನ್ನೇ ಅನ್ನಮನ್ನಾದ ಏವಚ ಆತ್ಮಯೋನಿ ಸ್ವಯಂ ಜಾತು. ಭಗವಂತನನ್ನು ಅನ್ನ ಇತ್ಯಾದಿ ಬೇರೆ ಬೇರೆ ರೂಪಗಳಿಂದ ಅವನು ಇರ್ತಾನೆ. ಇಲ್ಲಿ ಅನ್ನನಾಮಕನಾಗಿರತಕ್ಕಂತಹ ಭಗವಂತ ಉದರವನ್ನು ಪ್ರವೇಶ ಮಾಡ್ತಾನೆ. ಅದಾದ ಮೇಲೆ ಅದರ ಕಾರ್ಯ, ಅದನ್ನು ತಿಂದಿರತಕ್ಕಂತಹ ಅನ್ನದ ಕಾರ್ಯವನ್ನು ಸಾಮರ್ಥ್ಯ, ಈ ಒಳಗೆ ಪ್ರವೇಶವಾಗಿರತಕ್ಕಂತಹ ಅನ್ನ ಅದು ಬೇರೆ ಬೇರೆ ರೀತಿಯಾಗಿ ಕಾರ್ಯವನ್ನು ಮಾಡಬೇಕಲ್ವ. ಇದೆಲ್ಲವೂ ಕೂಡ ಭಗವಂತ ಒಳಗಿದ್ದುಕೊಂಡು ತಾನು ಆ ರೀತಿಯಾದಂತಹ ಕ್ರಿಯೆಗಳನ್ನು, ಕರ್ಮವನ್ನು ಮಾಡುತ್ತಾನೆ ಅಂತ ಹೇಳ್ತಾರೆ. ಇಷ್ಟು ಮಾತ್ರ ಮಾಡುವುದು ಮಾತ್ರ ಅಲ್ಲ, ತತ್ತದಾಹ್ವಯನಾಗಿ ಕರೆಸುವನು. ಅವನನ್ನು ತತ್ತನ್ನಾಮಕನಾಗಿ ಅವರನ್ನು ಕರೀತಾರೆ. ಅವನನ್ನು ಅನ್ನ ಅಂತ ಕರೀತಾರೆ, ಅನ್ನದ ಅಂತ ಕರೀತಾರೆ, ಅನ್ನಾದ ಅಂತ ಕರೀತಾರೆ. ಹೀಗೆ ತತ್ತನ್ನಾಮಕನಾಗಿ ಅದರಲ್ಲಿ ಪ್ರವೇಶ ಮಾಡಿಕೊಂಡು ತತ್ತಸ್ವರೂಪನಾಗಿ ತತ್ತದ್ಗುಣ ಕ್ರಿಯಾದಿಗಳನ್ನು ವಿಶಿಷ್ಟನಾಗಿ ಅವನನ್ನು ಕರೆಯುವಂತಹದ್ದಿದೆ ಎಂಬುದನ್ನು ನಮಗೆ ತಿಳಿಸಿಕೊಡ್ತಾರೆ. ಈ ಎಲ್ಲ ವಿಚಾರಗಳು ಭಗವಂತನ ಸಾಮಾನ್ಯವಾದಂತಹ ಸ್ವರೂಪ ಅಲ್ಲ. ಇಷ್ಟೆಲ್ಲ ಮಾಡ್ತಾನೆ ಅಂತಾಗುವಾಗ ಅವನ ಚಿಂತನೆ ಅದೆಷ್ಟು ಉತ್ಕೃಷ್ಟದ್ದು ಹಾಗಿದ್ದರೆ. ಯಾಕೆ ಅಂತ ಕೇಳಿದರೆ, ಇಡೀ ಜಗತ್ತನ್ನು ಹೇಳ್ತಾರಲ್ವ, ಯದಿ ನಾಮ ಪರವನು ಭವೇತ್ಸ ಹರಿ ಕಥಮಸ್ಯ ವಶೇ ಜಗದೇತದಭೂತ್ ಯದಿ ನಾಮನತಸ್ಯ ವಶೇ ಸಕಲಂ ಕಥಮೇವದು ನಿತ್ಯ ಸುಖಂ ನಭವೇತ್ ಅಂತ ಆಚಾರ್ಯರ ಮಾತು. ದ್ವಾದಶಸ್ತುತದಲ್ಲಿ ಆಚಾರ್ಯರು ಹೇಳುವಂತಹ ಮಾತು, ಯದಿ ನಾಮಪರವನು ಭವೇತ್ಸ ಹರಿ ಕಥಂ ಅಸ್ಯ ವಶೇ ಜಗದೇತದಭೂತ್. ಇದು ಒಂದು ವೇಳೆ ಭಗವಂತ ಇಷ್ಟು ಸಾಮರ್ಥ್ಯ ಉಳ್ಳವನಲ್ಲ ಅಂತ ಆಗಿದ್ದರೆ ಹೇಗೆ ತಾನೇ ಇಷ್ಟೆಲ್ಲ ಜಗತ್ತು ಅವನ ವಶವಾಗಿರ್ತಿರಲಿಲ್ಲ. ಅಂದರೆ ಎಲ್ಲ ಜಗತ್ತು ಕೂಡ ಅವನ ವಶವಾಗಿದೆ ಅಂತ ಆಯ್ತಾಯಿತು. ಇದು ನಾಮನತಸ್ಯ ವಶೇಷಕರ ಕಥವೇ ವೃತ್ತಿ ಸುಖಂ ಭವೇತ್. ಹಾಗಿದ್ದರೆ ಒಂದು ವೇಳೆ ಯಾರ ಅಧೀನವಾಗಿ ಇಲ್ಲ ಅಂತ ಆಗಿದ್ದರೆ ನಾವೆಲ್ಲರೂ ಕೂಡ ಯಾವತ್ತೂ ಕೂಡ ಸುಖದಲ್ಲಿಯೇ ಇರಬೇಕಿತ್ತು. ಸುಖ ಮಿಶ್ರ ದುಃಖ ಇತ್ಯಾದಿಗಳು ನಮಗೆ ಮಿಶ್ರವಾಗಿರತಕ್ಕಂತಹದ್ದು. ಎಲ್ಲವನ್ನು ಕೊಟ್ಟು ನಮ್ಮನ್ನು ನೋಡ್ತಾ ಇರತಕ್ಕಂಥವನು, ನಮ್ಮ ಕ್ರಿಯೆಗಳನ್ನು, ನಮ್ಮ ಕರ್ಮವನ್ನು ಮಾಡ್ತಾ ಇರತಕ್ಕಂಥವನು ಅವನು ಎಂಬಂತಹ ಮಾತನ್ನು ನಾವು ನೋಡಬಹುದು. ಇದಕ್ಕೆ ಆಚಾರ್ಯರ ಮಾತುಗಳು ಕೂಡ ನಮಗೆ ಪ್ರಮಾಣಗಳಾಗ್ತವೆ. ಆಚಾರ್ಯರು ಬೇಕಾದಷ್ಟು ಪ್ರಮಾಣಗಳನ್ನು ಕೊಡ್ತಾರೆ. ಯಾವುದನ್ನೆಲ್ಲ ನಾವು ನೋಡ್ತೇವೆಯೋ ನಚ ಕರ್ಮ ಮಾನಗುಣ ಪ್ರಭೃತಿ ಎಲ್ಲ ಮಾತುಗಳು ಆಚಾರ್ಯರ ಒಂದೊಂದು ಮಾತುಗಳು ಕೂಡ ಅದು ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ
ಯಾವ ಕರ್ಮವನ್ನು ಅವನಿಗೆ ನಾವು ಸಮರ್ಪಣೆ ಮಾಡಿದೆವು ಅಂತ ಹೇಳಿದ್ರೆ ಆ ಕರ್ಮವು ಅದು ಅಕ್ಷಯವಾಗಿ ಫಲವನ್ನು ಕೊಡುವಂತಹದ್ದಾಗಿದೆ. ಹಾಗಿದ್ದರೆ ಅಕ್ಷಯನಾಮಕನಾಗಿ ಅಕ್ಷಯ ರೂಪನಾಗಿ ಎಲ್ಲ ಕರ್ಮಗಳನ್ನು ಕೂಡ ಅವನಿಗೆ ಅರ್ಪಣೆ ಮಾಡಿದೆವು ಅಂತ ಹೇಳಿದ್ರೆ ಆವಾಗ ಭಗವಂತ ಆ ಎಲ್ಲದಕ್ಕೂ ಕೂಡ ನಮಗೆ ಭಗವಂತ ಅನುಗ್ರಹಗಳನ್ನು ಮಾಡ್ತಾನೆ ಎಂಬಂತಹ ವಿಚಾರವನ್ನು ಇಲ್ಲಿ ಜಗನ್ನಾಥದಾಸರು ಅನ್ನದ ಅನ್ನಾದ ಈ 3 ಶಬ್ದಗಳಿಂದ ನಮಗೆ ತಿಳಿಸಿಕೊಡುತ್ತಾರೆ. ಮತ್ತು ಅವನು ಮಾಡುವಂತಹ ಕರ್ಮಗಳು ಅದು ಕ್ಲೇಶ ಪಡೆದಿದೆ ಅಂತ ಒಂದು ಶಬ್ದವನ್ನು ಹಾಕಿದ್ದಾರೆ. ಭಗವಂತನಿಗೆ ಕ್ಲೇಶಾದಿಗಳಿಲ್ಲವೇ ಇಲ್ಲ. ಮತ್ತೊಂದು ಇನ್ನೊಂದು ಮುಖ್ಯವಾದಂತಹ ಅಂಶ ಎಂಥದ್ದು ಅಂತ ಕೇಳಿದ್ರೆ ತ್ರೈಗುಣ್ಯವರ್ಜಿತ. ಕ್ಲೇಶಾದಿಗಳು ಬರುವುದು ಯಾವಾಗ? ತ್ರಿಗುಣಗಳಿದ್ದಾಗ, ತ್ರಿಗುಣಗಳ ಸಂಬಂಧ ಇದ್ದಾಗ ಕ್ಲೇಶ. ತ್ರಿಗುಣಗಳ ಸಂಬಂಧವೇ ಅವನಿಗಿಲ್ಲ ಅಂತ ಹೇಳಿದ ಮೇಲೆ ಕ್ಲೇಶ ಯಾವ ಕಾಲಕ್ಕೂ ಕೂಡ ಅವನ ಹತ್ತಿರಕ್ಕೂ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಎಂಬುದಾಗಿ ಹೇಳ್ತಾರೆ. ಇಂತಹ ರೂಪದಿಂದಾಗಿ ಭಗವಂತ ಎಲ್ಲ ಕರ್ಮಗಳಿಂದ ಕಾರ್ಯದ ವೈಭವ, ಅವನ ವೈಭವವೇ ಅಂಥದ್ದು, ಸಾಮಾನ್ಯವಾದಂತಹ ವೈಭವ ಅಲ್ಲ ಎಂಬುದನ್ನು ತಿಳಿಸಿಕೊಡ್ತಾರೆ. ಇದಾದ ಮೇಲೆ ಇನ್ನೊಂದು ಮುಖ್ಯವಾಗಿರತಕ್ಕಂತಹದ್ದು ಯಾವುದು ಅಂತ ಕೇಳಿದ್ರೆ ಎಲ್ಲ ಕರ್ಮಗಳನ್ನು ಕೂಡ ಅವನಿಗೆ ಅರ್ಪಣೆ ಮಾಡಬೇಕು ಅಂತ ಹೇಳಿಕೊಂಡು ಸುಕೃತ ದುಷ್ಕೃತ ಇತ್ಯಾದಿ ಕರ್ಮಗಳೆಲ್ಲ ನಡೀತದೆ. ಸುಕೃತ ಕರ್ಮಗಳನ್ನಾದರೂ ಅವನಿಗೆ ಅರ್ಪಿಸುವಂತಹದ್ದಿದ್ದೇ ಇದೆ. ದುಷ್ಕೃತವನ್ನು ಅವನಿಗೆ ಅರ್ಪಣೆ ಮಾಡಿ ಅದರಿಂದ ನೀವು ಪಡೆಯುವುದಾದ ಒಳ್ಳೆಯದನ್ನು ನೀವು ಅವನಿಗೆ ಅರ್ಪಣೆ ಮಾಡಿದ್ರಿ ಆಯಿತು. ಅವನಿಗೆ ಅರ್ಪಣೆ ಮಾಡಿದ್ರಿಂದಾಗಿ ಭಗವಂತ ನಮಗೆ ಒಳ್ಳೆಯ ರೀತಿಯಾದಂತಹ ಅನುಗ್ರಹವನ್ನು, ಒಳ್ಳೆಯ ರೀತಿಯಾದಂತಹ ಫಲವನ್ನು ಕೊಡ್ತಾನೆ, ಆಯಿತು, ಒಪ್ಪಿಕೊಳ್ಳುವ. ಹಾಗಿದ್ದರೆ ದುಷ್ಕೃತವನ್ನು ಕೂಡ ಅವನಿಗೆ ಅರ್ಪಣೆ ಮಾಡಬೇಕು ಅಂತ ಹೇಳ್ತಾರಲ್ಲ. ದುಷ್ಕೃತವನ್ನು ಅವನಿಗೆ ಅರ್ಪಣೆ ಮಾಡಿ ಏನಾಗಬೇಕು? ದುಷ್ಕೃತವಾಗಿರತಕ್ಕಂತಹ ಕರ್ಮಗಳು ಅದನ್ನು ಅವನಿಗೆ ಅರ್ಪಣೆ ಮಾಡುವುದಕ್ಕೆ ಏನು ಫಲ ಏನು? ಅದಕ್ಕೆ ಜಗನ್ನಾಥದಾಸರು ಒಳ್ಳೆಯ ಒಂದು ಮಾತನ್ನು, ಪ್ರಮಾಣವನ್ನು ಹೇಳ್ತಾರೆ. ಅದೇನು ಕೇಳಿದ್ರೆ ಇದನ್ನೇ ಆಚಾರ್ಯರ ಮಾತನ್ನು ನಾವು ನಿನ್ನೆ ನೋಡಿದ್ದೆವು. ಯಾವುದು ಅಂತ ಕೇಳಿದ್ರೆ ಧರ್ಮೋ ಭವತ್ಯಧರ್ಮೋಪಿ ಯೋನ ಭಕ್ತಿ ಕೃತೋ ಹರೇ ಅಂತ ಹೇಳಿಕೊಂಡು, ಧರ್ಮೋ ಭವತ್ಯಧರ್ಮೋಪಿ ಕೃತೋ ಭಕ್ತಿ ಸ್ತವಾಚ್ಯುತ ಪಾಪಂ ಭವತಿ ಧರ್ಮೋಪಿ ಯೋನ ಭಕ್ತಿ ಕೃತೋ ಹರೇ. ಯೋನಃ ಭಕ್ತಿ ಕೃತೋ ಹರೇ. ಯಾರಿಗೆ ಭಗವಂತನಲ್ಲಿ ಭಕ್ತಿ ಇಲ್ಲ, ಭಗವಂತನಲ್ಲಿ ಭಗವಜ್ಞಾನದಲ್ಲಿ ಭಗವದ್ ವಿಷಯದಲ್ಲಿ ಅಥವಾ ಭಗವದ್ ವಿಚಾರಗಳಲ್ಲಿ ಆಸ್ಥೆ ಇಲ್ಲ, ಅಥವಾ ಅದರಲ್ಲಿ ಭರ ಇಲ್ಲ, ಅಥವಾ ಭಕ್ತ್ಯಾದಿಗಳನ್ನು ಮಾಡಲಿಲ್ಲ, ಇದು ಅಂಥವನು ಒಳ್ಳೆಯ ಕರ್ಮವನ್ನು ಮಾಡಿದ್ರೂ ಕೂಡ ವ್ಯರ್ಥವೇ. ಯಾಕೆ? ಒಳ್ಳೆಯ ಕರ್ಮ ಅದು ಸತ್ಕರ್ಮ ಅಂತ ಹೇಗಾಗ್ತದೆ ಅವನಿಂದ? ಅವನಿಗೆ ಮೂಲವಾಗಿರತಕ್ಕಂಥ ಒಂದು ಬೇಸೇ ಇಲ್ಲಲ್ಲ. ಯಾವುದು? ನಾವು ಯಾವುದನ್ನು ಮಾಡಲೇಬೇಕು, ಭಗವದ್ ಧ್ಯಾನವನ್ನು ಮಾಡಬೇಕು, ಭಗವತ್ ಚಿಂತನೆ ನಡೆಸಬೇಕು, ಭಗವಂತನ ವಿಚಾರವಾಗಿ ನಾವು ಚಿಂತನ ಮನನ ಇತ್ಯಾದಿಗಳನ್ನು ನಡೆಸಬೇಕು. ಅದೇ ಮಾಡಿಲ್ಲ ಅಂತ ಹೇಳಿದ ಮೇಲೆ ಅವನು ಯಾವ ರೀತಿಯಾಗಿರತಕ್ಕಂತಹ ಧರ್ಮವನ್ನು ಆಚರಣೆ ಮಾಡಿ ಏನು ಫಲ? ಯಾವುದು ಏನೂ ಕೂಡ ಫಲವನ್ನು ಅದು ಕೊಡೋದಿಲ್ಲ, ಅದು ಫಲದಾಯಕ ಆಗೋದಿಲ್ಲ ಅಂತ ಹೇಳ್ತಾರೆ. ಹಾಗಿದ್ದರೆ ನಮಗೆ ಯಾವುದು ಅತಿ ಅವಶ್ಯಕ ಅಂತಾಯಿತು ಅಂತ ಕೇಳಿದ್ರೆ ಭಗವಂತನನ್ನು ಚಿಂತನೆ ನಡೆಸಬೇಕು, ಭಗವಂತನನ್ನು ನೋಡಬೇಕು ಅಂತ ಆದರೆ ಅದಕ್ಕಿರತಕ್ಕಂತಹ ಉಪಾಯ ಸಲಿಲ ಬಿಂದು ಭಯೋಬ್ಧಿಯಳು ಬೀಳಲು ವಿಕಾರವೈನೈದಬಲ್ಲದೆ ಜಲವು ತದ್ರೂಪವನೇ ಐದಿರುವುದೆಲ್ಲ ಕಾಲದಲ್ಲಿ ಕಲಿಮಲಾಪಹನರ್ಚಿಸುವ ಸತ್ಕುಲಜರ ಕುಕರ್ಮಗಳು ನಿಷ್ಕಲುಷ ಕರ್ಮಗಳಾಗಿ ಪುರುಷಾರ್ಥಗಳ ಕೊಡುತ್ತಿಹವು. ಭಗವಂತನ ಒಂದು ವ್ಯವಸ್ಥೆಯಲ್ಲಿ ಭಗವಂತನ ಈ ಒಂದು ದೊಡ್ಡದಾಗಿರತಕ್ಕಂತಹ ಪರಿವಾರದಲ್ಲಿ ಅವನೇನು ಮಾಡ್ತಾನೆ ಅಂತ ಕೇಳಿದ್ರೆ ಸಲಿಲ ಬಿಂದು ಪಯೋಬ್ಧಿಯಳು ಬೀಳಲು. ಒಂದು ನೀರಿನ ಹನಿ, ದೊಡ್ಡದಾಗಿರತಕ್ಕಂತಹ ಸಮುದ್ರದಲ್ಲಿ ನೀರಿನ ಹನಿಗಳು ಬಿತ್ತುವುದಿಟ್ಟುಕೊಳ್ಳುವ. ನೀರಿನ ಹನಿಗಳು ಸಮುದ್ರಕ್ಕೆ ಬಿದ್ದಾಗ ಏನು ಅದರಿಂದ ಏನಾದರೂ ವಿಕಾರ ಆಯಿತಾ ಕೇಳಿದರೆ
ಯಾವುದು ವಿಕಾರ ಆಗಲೇ ಇಲ್ಲ, ವಿಕಾರ ಆಗೋದು ಇಲ್ಲ. ಯಾಕೆ ಅಂತ ಕೇಳಿದ್ರೆ ಅದು ನೀರಿನ ಸಮುದ್ರದಲ್ಲಿ ಬಿತ್ತು ಅಂತ ಹೇಳಿಕೊಂಡು ನೀರಿನ ಬಿಂದು ಅದೇನು ವಿಕಾರ ಆಗೋದಿಲ್ಲ, ಅದು ಅದರಲ್ಲಿ ಒಂದಾಯ್ತಷ್ಟೇ. ಅದೇ ರೀತಿಯಾಗಿ ಹೇಳ್ತಾರೆ, ಆ ನೀರು ಕೂಡ ತತ್ಸ್ವರೂಪವಾಗಿ ಪರಿಣಾಮ ಆಯ್ತಷ್ಟೇ. ಒಂದು ಸಮುದ್ರ, ಆ ಬೃಹತ್ತಾಗಿರತಕ್ಕಂತಹ ಸಮುದ್ರದಲ್ಲಿ ನೀರಿನ ಬಿಂದು ಬಿತ್ತು. ನೀರಿನ ಬಿಂದು ಬಿದ್ದಾಗ ಏನಾಯಿತು ಅಂತಂದರೆ, ಆ ನೀರು ಬಿದ್ದಿರತಕ್ಕಂತಹ ನೀರು ಕೂಡ ತದ್ರೂಪವಾಗಿ ಯಾವುದೋ ಒಂದು ಉಪ್ಪು ನೀರಾಗಿಯೋ ಅಥವಾ ಇನ್ನಿತರ ಬೇರೆ ಯಾವುದೋ ಒಂದು ವ್ಯವಸ್ಥೆಯಾಗಿ ಅದು ಕೂಡ ಪರಿಣಾಮ ಆಯಿತು. ಅದೇ ರೀತಿಯಾಗಿ ಹೇಳ್ತಾರೆ ಜಗನ್ನಾಥದಾಸರು, ಸಲಿಲ ಬಿಂದು ಪಯೋಕ್ತಿಯೊಳು ಬೀಳಲು ವಿಕಾರವನೈದಬಲ್ಲದೆ ಅದು ಯಾವುದೇ ರೀತಿಯಾಗಿ ವಿಕಾರವನ್ನು ಹೊಂದಿಲ್ಲ. ಅದು ತದ್ರೂಪವಾಗಿ ಯಾವರೆಲ್ಲಿಗೆ ಬಿತ್ತು ಅದೇ ರೀತಿಯಾಗಿ ಅದು ಸೇರಿಕೊಂಡಿತು. ಅದೇ ರೀತಿಯಾಗಿ ಛಲವು ತದ್ರೂಪವನೇ, ಅದು ಅದೇ ಆಗಿ ಸಮುದ್ರಕ್ಕೆ ಬಿದ್ದಾಗ ಸಮುದ್ರದ ನೀರಾಗಿ ಅದು ಪರಿಣಾಮ ಆಯಿತು. ಅದೇ ರೀತಿಯಾಗಿ ಭಗವಂತನನ್ನು ಕಲಿಮಲಾಪಹನರ್ಚಿಸುವ ಯಾರು ಕಲಿಯ ಮಲವನ್ನು ಅಪಹಾರ ಮಾಡುವಂತಹ ಕಲಿಮಲಧ್ವಂಸಿ ಭಗವಂತನಿಗೆ ಹೆಸರೇ ಅಂತಹದ್ದು. ಕಲಿಮಲಧ್ವಂಸಿ ಅಂತ, ಕಲಿಯ ಮಲವನ್ನು ಧ್ವಂಸ ಮಾಡತಕ್ಕಂತಹ, ಅದನ್ನು ಪೂರ್ಣವಾಗಿ ನಾಶ ಮಾಡುವಂತಹ ಆ ಭಗವಂತನನ್ನು ಯಾರು ಅರ್ಚನೆ ಮಾಡ್ತಾರೆ, ಯಾರು ಅಂಥವನನ್ನು ಪೂಜೆ ಮಾಡುತ್ತಾರೆ, ಪೂಜೆ ಮಾಡುವವನನ್ನು ಸತ್ಕುಲಜರ, ಭಗವಂತನನ್ನು ಅರ್ಚನೆ ಮಾಡೋದು, ಭಗವಂತನ ಧ್ಯಾನವನ್ನು ಮಾಡುವುದು ಅವನು ಸತ್ಕುಲನೇ. ಯಾಕೆ? ಪ್ರಾಣನ ಆ ಪರಂಪರೆಯವರಿಂದಲೇ ಅರ್ಥ. ನಿನ್ನೆಯ ದಿವಸ ನೋಡಿದೆ ಅಲ್ವಾ, ಸತ್ಕುಲಜರು ಅಂತ ಹೇಳಿದ್ರೆ ಸತ್ಯ ಶಬ್ದಕ್ಕೆ ಪ್ರಾಣ ಅಂತ ಅರ್ಥ. ಪ್ರಾಣ ಅಂದರೆ ಏನು, ಆಚಾರ್ಯರ ವಂಶದವರು, ಆಚಾರ್ಯರನ್ನು ನಂಬಿ ತನ್ಮೂಲಕವಾಗಿ ಅವರ ಚಿಂತನೆಯಲ್ಲಿ ಇರುವವರು ಎಂಬಂತಹ ಒಂದು ಅರ್ಥವನ್ನು ನಾವು ನೋಡಿದ ಹಾಗಾಗ್ತದೆ. ಅಂತಹ ಸತ್ಕುಲಜರ, ಭಗವಂತನನ್ನು ನಂಬಿ ಆಚಾರ್ಯರನ್ನು ನಂಬಿರತಕ್ಕಂತಹ ಕುಕರ್ಮಗಳು ಒಂದು ವೇಳೆ ಯಾವುದೋ ಒಂದು ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಕೆಟ್ಟ ಕರ್ಮಗಳು ಅವರಿಂದ ನಡೆಯಿತು ಅಂತಾದರೂ ಕೂಡ, ಅಥವಾ ಆವಾಗ ಏನು ಮಾಡ್ತಾನೆ ಕೇಳಿದ್ರೆ, ಕುಕರ್ಮಗಳು ನಿಷ್ಕಲುಷ ಕರ್ಮಗಳಾಗಿ, ಆ ಕರ್ಮಗಳು ಅದು ಕಲುಷ ಕರ್ಮಗಳಾಗಲಿಲ್ಲ, ನಿಷ್ಕಲುಷ ಕರ್ಮಗಳಾಗಿ ಪರಿಣಾಮ ಆಯಿತು. ಮತ್ತು ಪುರುಷಾರ್ಥಗಳ ಕುರಿತು ಒಳ್ಳೆಯ ಪುರುಷಾರ್ಥವನ್ನೇ ಕೊಡ್ತದ್ದು ಕೂಡ ಅವನಿಗೆ ಕೆಟ್ಟದ್ದಾಗಿರತಕ್ಕಂತಹ ಫಲ ಅವನಿಗೆ ಸಿಗೋದಿಲ್ಲ, ಒಳ್ಳೆಯ ಫಲವನ್ನೇ ಅವನು ಅನುಭವಿಸ್ತಾನೆ ಎಂಬುದಾಗಿ ಹೇಳ್ತಾರೆ. ಅದಕ್ಕೋಸ್ಕರ ಇದೇ ಮಾತನ್ನು ನಾವು ನೋಡಿದ್ದು. ಯಾವುದು? ಧರ್ಮೋ ಭವತ್ಯಧರ್ಮೋಪಿ ಕೃತೋ ಭಕ್ತಿ ಸ್ತವಾಚ್ಯುತ ಪಾಪಂ ಭವತಿ ಧರ್ಮೋಪಿ ಯೋನ ಭಕ್ತಿ ಕೃತೋ ಹರೇ. ಯಾರಿಗೆ ಭಗವಂತನಲ್ಲಿ ಭಕ್ತಿ ಇಲ್ಲ, ಭಗವಂತನ ಶಾಸ್ತ್ರದಲ್ಲಿ ಭಗವಂತನ ಪಾರಮ್ಯವನ್ನು ಹೇಳುವಂತಹ ವೇದಾದಿಗಳಲ್ಲಿ ಭರ ಇಲ್ಲ, ವೇದಾದಿಗಳಲ್ಲಿ ತಾತ್ಪರ್ಯ ಇಲ್ಲ, ಅವನು ಮಾಡುವಂತಹ ಕರ್ಮಗಳು, ಕೆಟ್ಟ ಕರ್ಮಗಳು ಅಥವಾ ಒಳ್ಳೆಯ ಕರ್ಮಗಳು ಅದು ಒಳ್ಳೆಯ ಫಲವನ್ನು ಕೊಡಬೇಕು ಅಂತೇನಿಲ್ಲ, ಅಥವಾ ಅವನು ಆ ಕೆಟ್ಟ ಕರ್ಮಗಳು ಅವನಿಗೆ ವಿಪರೀತವಾಗಿರತಕ್ಕಂತಹ ಪರಿಣಾಮವನ್ನೇ, ಒಳ್ಳೆಯ ಕರ್ಮವನ್ನು ಮಾಡಿದ ಅದು ಅದರಿಂದ ವಿಪರೀತವಾಗಿರತಕ್ಕಂತಹ ಫಲವನ್ನೇ ಅವನು ಹೋಗ್ತಾನೆ. ಮತ್ತು ಯೋ ಭಕ್ತಿ ಸ್ತವಾಚ್ಯುತ, ಯಾರಿಗೆ ಪೂರ್ಣವಾದಂತಹ ಜ್ಞಾನ ಇದೆ, ನನಗೆ ಭಗವಂತನನ್ನು ಬಿಟ್ಟರೆ ಇನ್ನೂ ಗತಿ ಇಲ್ಲ, ನನಗೆ ಭಗವಂತನೇ ಅಲ್ಟಿಮೇಟ್, ನಾನು ಕೊನೆಯ ಯಾರನ್ನು ನಂಬೋದು ಕೇಳಿದ್ರೆ ಭಗವಂತ. ಅಂಥವನನ್ನು ನಂಬಿ ಯಾರು ಕರ್ಮವನ್ನು ಮಾಡ್ತಾನೆ, ಕ್ರಿಯೆಗಳನ್ನು ಮಾಡ್ತಾನೆ, ಯಾರು ಇರ್ತಾನೆ, ಅವನು ಭಗವಂತನನ್ನು ಸೇರಿಕೊಳ್ತಾನೆ. ಅವನ ಕರ್ಮಗಳು ಅದು ಭಗವಂತನಿಗೆ ಪ್ರೀತಿದಾಯಕವಾಗಿದೆ ಅಂತ ಹೇಳ್ತಾರೆ. ಪುಣ್ಯಕರ್ಮ ಫಲಂ ಜೇಯಂ ಸುಖಂ ತಚ್ಚ ಹರೋ ಭವೇತ್ ಕ್ಷೀರಾಬ್ಧೋ ಭರಿತಂ ತೋಯಂ ಯಥಾ ಕ್ಷೀರತ್ವಮಶ್ನುತೆ ಜೀವಕರ್ಮ ಸುಖಂ ತದ್ವತ್ ಆವು ಆನಂದತಾಮೃಜೇತ್. ಒಳ್ಳೆಯ ದೃಷ್ಟಾಂತವನ್ನು ಹೇಳ್ತಾರೆ. ನಾವು ಹಾಲಿಗೆ ನೀರನ್ನು ಹಾಕ್ತೇವೆ, ಹಾಲಿಗೆ ನೀರನ್ನು ಹಾಕಿದಾಗ ದುಡಿದು ಮಾಡೋದು ಅಂತ ಅಂದರೆ
ಮಜ್ಜಿಗೆ ಅಥವಾ ಜನ ಜಾಸ್ತಿ ಆಯಿತು ಅಂತ ಹೇಳಿದ ತಕ್ಷಣ ಅಲ್ಲಿ ಮಜ್ಜಿಗೆಯನ್ನು ಮೊಸರಿದ್ದದನ್ನು ಮಜ್ಜಿಗೆ ಮಾಡಿ ಅದನ್ನು ಒಂದಷ್ಟು ಜನಕ್ಕೆ ನಾವು ಬಡಿಸ್ತೇವೆ. ಅದು ಹಾಕಿದ ನೀರಾದರೂ ಕೂಡ ಏನಾಯಿತು ಅಂತ ಕೇಳಿದರೆ ಅದು ಮಜ್ಜಿಗೆ ಜೊತೆ ಸೇರಿದ್ದರಿಂದಾಗಿ ಅದು ನೀರು ಅಂತ ಪರಿಗಣನೆ, ಅದು ನೀರು ಅಂತ ಯಾರೂ ಕೂಡ ಅದನ್ನು ಹೇಳೋದಿಲ್ಲ, ಅದನ್ನು ಮಜ್ಜಿಗೆ ಅಂತ ಹೇಳ್ತಾರೆ. ಹೇಗೆ ಹಾಲಿನ ಜೊತೆಗೆ ನೀರನ್ನು ಹಾಕಿದಾಗ ಆ ಹಾಲು ಅಂತ ಹೇಳಿ ನಾವು ಅದನ್ನು ಹೇಳ್ತೇವೆಯೋ, ಹಂಸಕ್ಷೀರನ್ಯಾಯ ಹಂಸವಂದರೆ ಅದು ಹಾಲನ್ನು ಮಾತ್ರ ಸ್ವೀಕಾರ ಮಾಡಿ ಕ್ಷೀರವನ್ನು ಏನು ಹಾಲನ್ನು ಕುಡಿತದೆ, ನೀರನ್ನು ಹಾಗೇ ಬಿಡ್ತದೆ. ಅದೇ ರೀತಿಯಾಗಿ ಭಗವಂತನ ಪಾರಮ್ಯ, ಭಗವಂತನ ದರ್ಶನ, ಭಗವಂತನ ಚಿಂತನೆ ಯಾರು ನಡೆಸ್ತಾನೆ, ಭಗವದ್ ದರ್ಶನದಲ್ಲಿ ಅನುರಕ್ತನಾಗಿರ್ತಾನೆ ಅಂಥವನ ಕೆಲವು ಸಂದರ್ಭದಲ್ಲಿ ಮಾಡುವಂತಹ ಕೆಟ್ಟ ಕರ್ಮಗಳೂ ಕೂಡ ಅದು ಪುಣ್ಯಕರ್ಮಗಳಾಗಿ ಅವನು ಒಳ್ಳೆಯ ಫಲವನ್ನು ತಿನ್ನುವವನಾಗ್ತಾನೆ, ಒಳ್ಳೆಯ ಫಲಭಾಗಿಯಾಗ್ತಾನೆ ಎಂಬುದಾಗಿ ಹೇಳ್ತಾರೆ. ಅದಕ್ಕೆ ಎಲ್ಲವನ್ನೂ ಕೂಡ ಭಗವಂತನಿಗೆ ಹಾಲಿಗೆ ಒಳ್ಳೆಯ ಪ್ರಮಾಣವನ್ನು ನೀರು ಹಾಕಿ 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 ಹಾಕ್ತಾ ಹೋದ. ಹಾಲು ಅದು ಎಲ್ಲೇ ತನಕ ಹಾಕಿದ ಅಂತ ಕೇಳಿದರೆ 1 ಲೀಟರ್ ಹಾಲಿಗೆ 3 ಲೀಟರ್ ನೀರು ಹಾಕಿದ. ಅದು ಕೊನೆಗೆ ಏನಾಯಿತು ಅಂತ ಕೇಳಿದ್ರೆ ಅದು ಪೂರ್ತಿ ತನ್ನ ಸ್ವಭಾವವನ್ನೇ ಅದು ಚೇಂಜ್ ಮಾಡಿಬಿಟ್ಟ. ಆ ರೀತಿಯಾಗಿ ತಾನು ಭಗವಂತನನ್ನು ನಂಬಿ ಪೂರ್ಣವಾಗಿರತಕ್ಕಂತಹ ಚಿಂತನೆ ನಡೆಸಿಕೊಂಡು ಯಾರು ಒಳ್ಳೆಯ ಕರ್ಮಗಳನ್ನೆಲ್ಲವನ್ನೂ ಕೂಡ ಅವನಿಗೆ ಅರ್ಪಣೆ ಮಾಡಿಕೊಂಡು ಜೀವನದಲ್ಲಿ ಇರ್ತಾನೆ, ಅವನನ್ನು ಭಗವಂತ ತನ್ನವನೂ ಸ್ವೀಕಾರ ಮಾಡ್ತಾನೆ. ಜೀವಕರ್ಮ ಸುಖಂ ತದ್ವತ್ ಇವು ಆನಂದದಾಮೃಜೇತ್, ಅವನೂ ಕೂಡ ಒಳ್ಳೆಯ ಆನಂದಾದಿಗಳನ್ನು ಪಡೆಯುವವನಾಗ್ತಾನೆ. ಅದಕ್ಕೋಸ್ಕರ ಭಗವಂತನನ್ನು ನಾವು ಯಾವ ರೀತಿಯಾಗಿ ಚಿಂತನೆ ನಡೆಸಬೇಕು, ಈ ಚಿಂತನೆ ನಮ್ಮಲ್ಲಿ ಇರಬೇಕು. ಒಳ್ಳೆಯ ಪ್ರಮಾಣವನ್ನು ನಾವು ನೋಡುವುದಾದರೆ ಕಲಾವಪಿ ಶುಭಾನಾಂ ಮಧ್ವಶಿಷ್ಯ ಸಂತತಿಯನ ವಿದ್ಯಮಾನತ್ವಾತ್ ಅಂತ ಭಾವಪ್ರಕಾಶಕದಲ್ಲಿ ಹೇಳ್ತಾರೆ. ಭಗವಂತನ ಒಳ್ಳೆಯ ರೀತಿಯಲ್ಲಿ ಅವನನ್ನು ಚಿಂತನೆ ಮಾಡುವಂತಹವರು ಯಾರು ಕೇಳಿದ್ರೆ ಆಚಾರ್ಯರು. ಅಂತಹ ಆಚಾರ್ಯರನ್ನು ನಾವು ಸಿದ್ಧಾಂತವನ್ನು ನಡೆಸಿ ಆ ಚಿಂತನೆಯಲ್ಲಿ ಎಲ್ಲವನ್ನು ನಡೆಸಿಕೊಂಡು ಹೋದೆವು ಅಂತ ಹೇಳಿದ್ರೆ ಭಗವಂತನ ದರ್ಶನ, ಭಗವಂತನ ಅಪರೋಕ್ಷ ಜ್ಞಾನ, ಭಗವಂತನ ಸಾಕ್ಷಾತ್ಕಾರ ಅದು ಆಗಲಿಕ್ಕೆ ಸಾಧ್ಯ ಎಂಬಂತಹ ವಿಚಾರವನ್ನು ನಮಗೆ ದಾಸರು ಇಲ್ಲಿ ತಿಳಿಸಿಕೊಡ್ತಾರೆ. ಈ ರೀತಿಯಾದಂತಹ ಮಾರ್ಗದಲ್ಲಿ, ಈ ರೀತಿಯಾದಂತಹ ಚಿಂತನೆಯಲ್ಲಿ ನಾವು ನಡೆಯೋಣ ಎಂಬಲ್ಲಿ ಹರಿಪ್ರಿಯತಾ ಶ್ರೀಕೃಷ್ಣ.